ಪ್ರೋಟೀನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದು ಹೇಗೆ ಅಂದ್ರೆ, ನಮ್ಮ ರಕ್ತದಲ್ಲಿನ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು, ಇವುಗಳ ಸಹಾಯದಿಂದ ನಮ್ಮ ದೇಹವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಂತಹ ರೋಗಾಣುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ. ಈ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು ಪ್ರೋಟೀನ್ಗಳ ಸಹಾಯದಿಂದ ನಮ್ಮ ದೇಹದಲ್ಲಿ ತಯಾರಾಗುತ್ತವೆ. ಕಿಣ್ವಗಳ ತಯಾರಿಕೆಯಲ್ಲಿ ಕೂಡ ಪ್ರೋಟೀನ್ ಬೇಕು. ಹಾರ್ಮೋನ್ಗಳಾದ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಇವು ಕೂಡ ಪ್ರೋಟೀನ್ಗಳೇ. ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಶುಗರ್ ಲೆವೆಲ್ ನಿಯಂತ್ರಣ ಮಾಡುತ್ತವೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಇದು ಕೂಡ ಒಂದು ಪ್ರೋಟೀನು. ನಮ್ಮ ದೇಹದಲ್ಲಿನ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಬರಾಜು ಮಾಡುತ್ತೆ. ಅದಕ್ಕೆ ಪ್ರೋಟೀನ್ ಸೇವಿಸೋದು ತುಂಬಾನೇ ಮುಖ್ಯ. ನಮಗೆ ಯಾವ ಯಾವ ಸಸ್ಯಾಹಾರಿ ಆಹಾರ ಪದಾರ್ಥಗಳಿಂದ ಪ್ರೋಟೀನ್ ಸಿಗುತ್ತೆ ಅಂತ ನೋಡೋಣ. 100 ಗ್ರಾಂ ಗೋಧಿಯ ಮೊಳಕೆಯಲ್ಲಿ 29.2 ಗ್ರಾಂ ಪ್ರೋಟೀನ್ ಇರುತ್ತೆ. ಆಮೇಲೆ ಸೋಯಾಬೀನ್ನಲ್ಲಿ